ಐಶ್ವರ್ಯ ಗೌಡ ವಿರುದ್ಧ ಕೋಟಿ ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವನಿತಾ ಐತಾಳ್ ಹಾಗೂ ಐಶ್ವರ್ಯ ನಡುವಿನ ಆಡಿಯೋ ಸಂಭಾಷಣೆ ರಿಲೀಸ್ ಆಗಿದೆ. ಇದೇ ಹೇಳ್ತಾ ಇದೆ ಸಾಕ್ಷಿ. ಈಗ ಐಶ್ವರ್ಯ ಗೌಡ ವನಿತಾ ಐತಾಳ್ ಅವರಿಗೆ ವಂಚನೆ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ರೀತಿ ಸಾಕ್ಷಿ ಅನ್ನೋ ಈ ಆಡಿಯೋ ಸಂಭಾಷಣೆ ಇದೆ. ಮಾಧ್ಯಮಗಳಲ್ಲಿ ಸುದ್ದಿ ನಿಲ್ಲಿಸುವಂತೆ ಐಶ್ವರ್ಯ ಗೋಗರೆದಿದ್ದಾಳೆ. ದಮ್ಮಯ್ಯ ಅಂತಾನೆ ಬಿಟ್ಬಿಡೆ, ಹೋಗ್ಬೇಡ ಮೀಡಿಯಾಗೆ ಅಂತ. 12 ದಿನದಲ್ಲಿ ಹಣ ಕೊಡೋದಾಗೆ ಐಶ್ವರ್ಯ, ನೀನು ಕಾಲಿಗೆ ಬೀಳ್ತೀನಿ, ಕೈ ಮುಗಿತೀನಿ, 2 ದಿನ ಟೈಮ್ ಕೊಡು ಅಂತ ಬೇಡ್ಕೊಂಡಿದ್ದಾಳೆ. 10 ಕೋಟಿಯನ್ನು ಕೊಡ್ತೀನಿ ಅಂತ ಐಶ್ವರ್ಯ ಗೌಡ ಹೇಳಿದಾಳೆ. ಧರ್ಮ ತಾನೇ ಡಿಕೆ ಸುರೇಶನ ಹೆಸರಲ್ಲಿ ಕರೆ ಮಾಡಿದ್ದು, ಆ ಧರ್ಮನಿಗೆ ಹೇಳು ಹಣ ಕೊಡಕ್ಕೆ ಅಂತ ವನಿತಾ ಐತಾಳ್ ಪ್ರಶ್ನೆ ಮಾಡ್ತಾಳೆ. ವನಿತಾ ಕರೆ ಮಾಡಿ ಆರೋಪಿ ಐಶ್ವರ್ಯ ಗೌಡ ಕಣ್ಣೀರು ಹಾಕಿದಾಳೆ. ಮೊದಲು ನಾನೇನು ದುಡ್ಡು ಕೊಡಬೇಕಾಗಿಲ್ಲ, ಎಲ್ಲ ಸೆಟಲ್ಮೆಂಟ್ ಆಗಿದೆ, ಅವಳದು ನಂದು ಏನು ವ್ಯವಹಾರ ಇಲ್ಲ ಅಂತ ಇದೇ ಐಶ್ವರ್ಯ ಗೌಡ ಹೇಳಿದ್ರು. ಆದರೆ ಈಗ ಆ ಆಡಿಯೋದಲ್ಲಿ ಐಶ್ವರ್ಯ ಗೌಡ ವನಿತಾಗೆ ದುಡ್ಡು ಕೊಡಬೇಕಾಗಿರುವುದು ಒಪ್ಕೊಂಡಂತಿದೆ. ಹೇಳೋ ಯಾಕೆ ಈ ತರ ಮಾಡ್ತಿದ್ಯಾ? ನಿಂಗೆ ಅರ್ಥ ಆಗ್ತಾ ಇಲ್ವಾ? ನಾನು ಏನು ಮಾಡ್ತಿಲ್ಲ. ಒಂದ್ ನಿಮಿಷ ಕೇಳು. FIR ಆಗಿದೆ, ಮಿಕ್ಕಿರೋದ್ ನನಗೆ ಗೊತ್ತಿಲ್ಲ. ನಾನು ಏನ್ ಸ್ಟಾಪ್ ಮಾಡ್ಬೇಕಂದ್ರು ನಾನು ದುಡ್ಡು ಕೊಡ್ಲೇಬೇಕು. ಐಶು ನೀನ್ ಬಾ, ಆಗಲ್ಲ. ಇವತ್ತು ಬಾ, ನಾನು ಏನ್ ಬೇಕೋ ನಾನು ಅದನ್ನ ಸ್ಟೆಪ್ಸ್ ತಗೊಂಡು ಅದನ್ನ ಸ್ಟಾಪ್ ಮಾಡಿಸಿ ನಾನೇ ಬೇಕಾದ್ರೆ ಮೀಡಿಯಾದಲ್ಲಿ ಮಾತಾಡ್ತೀನಿ. ಅಲ್ಲಿ ತನಕ ಆಗಲ್ಲ ಐಶು. ನೀನ್ ಇಷ್ಟು ಮಾಡಬಹುದು, ದುಡ್ಡು ತಗೊಂಬಾ, ನೀನ್ ತಗೊಂಬಾ, ನಾನು ಸ್ಟಾಪ್ ಮಾಡಿಸ್ತೀನಿ. ನೀನ್ ತಗೊಂಬಂದಿದ್ ನೆಕ್ಸ್ಟ್ ಇಷ್ಟು ಮಾತಾಡೋ ಬದಲು ನೀನ್ ಬಾ, ಇಲ್ಲಿಂದ ಇಷ್ಟೇ ದೂರ ಇದೆ, ನಾನು ಸ್ಟಾಪ್ ಮಾಡಿಸ್ತೀನಿ. ನೀನ್ ದುಡ್ಡು ತಗೊಂಬಾ, ಸ್ಟಾಪ್ ಮಾಡಿಸ್ತೀನಿ. ಬಾ. ಹಲೋ ಹಲೋ ಹೇಳೋ. ಹಲೋ ಹಲೋ. ಹಾ ಐಶು, ಇಲ್ಲ ನಿನ್ ಕಾಲ್ ಕಟ್ಕೋತೀನಿ, ಸ್ಟಾಪ್ ಮಾಡ್ಸಿ. ನನಗೆ ದುಡ್ಡು ಬೇಕು ಐಶು, ನನಗೆ ದುಡ್ಡು ಬೇಕು. ನನಗೆ ಆಗಲ್ಲ. ನಾನು ಕೊಟ್ಟಿಲ್ಲ ಅಂದ್ರೆ ಮಾಡು. 2 ದಿನ ಕೊಟ್ಟಿಲ್ಲ ನನಗೆ ಇವಾಗ ಫಸ್ಟ್ ಇವಾಗ ದುಡ್ಡು ತಂದಿಡು ಐಶು. ನಾನು ಕಷ್ಟಪಟ್ಟು ತಂದಿರೋ ದುಡ್ಡು. 2 ದಿನದಲ್ಲಿ ಮಾಡ್ತೀನಿ ಅಂದಲ್ಲ. 2 ದಿನದಲ್ಲಿ ನಾನು ಮಾಡಿಲ್ಲ ಅಂದ್ರೆ ನೀನ್ ಏನ್ ಬೇಕಾದ್ರೂ ಅರ್ಧ ತರ್ಸಿ. ಇವಾಗ ನಿನ್ನ ಹತ್ರ ಇದೆ, ಕನೆಕ್ಟ್ ಇದೆ ತಾನೇ, ನೀನ್ ಮಾಡ್ಸು. ಇಲ್ಲ DK ಸುರೇಶ್ ಇದಾರೆ ತಾನೇ, DK ಸುರೇಶ್ ಹತ್ರ ತರ್ಸು. ಒಂದನ್ನು ಈಚೆ ಬರುತ್ತೆ ಕಡೆ. ನನ್ಗೆ ನಾನು ಸಾಯ್ಬೇಕಾಗುತ್ತೆ. ನೋಡು, ನೀನು ಸಾಯೋದು ಅದು ಇದು ಐಶು. 2 ದಿನ ಮಾಡ್ಸು. 2 ದಿನದಲ್ಲಿ ನಾನು ಕೊಟ್ಟಿಲ್ಲ ಅಂದ್ರೆ ನೀನ್ ಕೇಳು. ನೀನ್ ಇದೇ ಕೆಲಸ ಮಾಡಿ 2 ದಿನದಲ್ಲಿ. ನೋಡು, ನಾನು ಕೆಲಸ ಮಾಡಕ್ಕಿಲ್ಲ ಐಶು. ನನಗೆ ಈ ಕೆಲಸ ಮಾಡಬಾರ್ದಂತಾನೆ 1 ತಿಂಗಳಿಂದ ಹೇಳ್ತಾನೆ ಇದೀನಿ. 2 ದಿನಕ್ಕೆ ಆಗಲ್ಲ. ಆಯ್ತು, ಮನೆಗೆ ಬಂದಿದ್ದಾರೆ, ಅವಳು ಮುಂದೆ ಅವಮಾನ ಆಗುತ್ತೆ ಕಡೆ. ನಿನ್ ಕಾಲ್ ಕಟ್ಕೋತೀನಿ, ನನ್ ಮಗಳು ಮುಂದೆ. ನೋಡ ಐಶು, ಇದು ನನ್ ಕೈಯಲ್ಲಿ ಇಲ್ಲ. ಬರ್ಸ್ಕೊಂಡಲ್ಲ 2 ದಿನ ಏನ್ ಬರ್ಸ್ಕೊಂಡೆ? ನಾನು ಅವತ್ತು ಹೇಳ್ತಾ ಇದೀನಿ 5-6 ಕೆಜಿ ಬರ್ಕೊಂಡಾಗ್ಲಿ 2 ದಿನ. 2 ದಿನಕ್ಕೆ 26 ಅವ್ರಿಗೂ ಹೇಳಿದೀನಿ ಸರ್. 26ನೇ ತಾರೀಕು 27ನೇ ತಾರೀಕಲ್ಲಿ ಅವ್ರಿಗೆ ಬರ್ತೀನಿ ಸರ್ ಅಂತಾನೆ ಹೇಳ್ಬಿಟ್ಟು ಬಂದಿದ್ದೀನಿ. ಕೇಳು, 2 ದಿನಕ್ಕೆ ಪ್ಲೀಸ್ ನಿನ್ ಕಾಲ್ ಕಟ್ಕೋತೀನಿ ಕಡೆ. 2 ದಿನಕ್ಕೆ ನಾನು ಮಾಡಿಲ್ಲ ಅಂದ್ರೆ ನೀನ್ ಇದೇ ಕೆಲಸ ಮಾಡೆ ಪ್ಲೀಸ್. ನಿಮಿಷ ಕೇಳು. ನೋಡು, ನೀನ್ ಇಷ್ಟು ಪ್ಲೀಸ್ ಅದು ಇದು ಅಂತ ಮಾತಾಡ್ಬೇಡ. ನಾನ್ ನಿನ್ಗೆ 1 ತಿಂಗಳಿಂದ ಹೇಳ್ತಾ ಇದೀನಿ ತಾನೆ ಐಶು, ಪ್ಲೀಸ್ 5-6 ಕೆಜಿ ರೆಡಿ ಮಾಡ್ಕೊಡಕ್ ಆಗಿಲ್ವಾ? ನಂದು ಶೋರೂಮ್ ಅಲ್ಲಿ 3 ಕೊಟ್ಟ ಕಣೆ. ನಾನು ಅದನ್ನೇ ನೆನ್ನೆಯಿಂದ ಬೇರೆ ಏನೇನೋ ಮಾಡ್ತಾ ಇದ್ದೀನಿ ಕೆಲ್ಸನ. ನೆನ್ನೆಯಿಂದ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀನಿ ಇದಕ್ಕೋಸ್ಕರನೇ. ನೀನ್ ಮಾಡ್ತಿರೋದು ಹೆಂಗ್ ಅನ್ಸ್ತಾ ಇದೆ ಅಂತಂದ್ರೆ 1 ರೂಪಾಯಿ ಕೊಡ್ಬಾರ್ದು ಅಂತ ಮಾಡ್ತಾ ಇದೆಯಾ ಅನ್ನೋ ತರಾನೇ ಅನ್ಸ್ತಾ ಇದೆ. ನಂದು ಇಲ್ಲ ಕಣವ್ವ, ಆತರ ಏನಿಲ್ಲ ಕಣವ್ವ. ನಾನ್ ನಿಜವಾಗ್ಲೂ ಮೊನ್ನೆಯಿಂದ ಸಿಕ್ಕಾಬಟ್ಟೆ ಬೇರೆನೆ ಏನೋ ಮಾಡಿದೀನಿ. 2 ದಿನಕ್ಕೆ ನಿಜವಾಗ್ಲೂ ನನ್ಗೆ ಆಗುತ್ತೆ. ನೀನು ಮಾಡೇ ಮಾಡ್ಕೊಡ್ತೀನಿ. ಸಿಗ್ಬೋದು. ನೀನ್ ಮೊನ್ನೆ ಬಂದ್ ಮಾತಾಡ್ಕೊಂಡು ಹೋದ್ವಲ್ಲ, ಅಷ್ಟ್ ಮಾಡೇ ಮಾಡಿಸ್ತೀನಿ. ನೋಡು, 10 ಕೋಟಿ ಇದೆ ಐಶು, ನಿನಗೆ ಗೊತ್ತು ಚೆನ್ನಾಗಿ. 4 ನಾನು ವಹಿಸ್ಕೋತೀನಿ. ಇನ್ ಮಿಕ್ಕಿದೇನಿದೆ ಸುಳ್ಳು ಪೊಲೀಸ್ ಅವ್ರ ಹತ್ರ 3 ಕೋಟಿ 4 ಕೋಟಿ ಅಂತ. ಯಾರ ಹತ್ರ? ಪೊಲೀಸ್ ಅವ್ರ ಹತ್ರ 3 ಕೋಟಿ 4 ಕೋಟಿ ಕೊಡ್ಬೇಕಷ್ಟೇ. ನಾನ್ ನಿನ್ನ ಹತ್ರ ಎಷ್ಟ್ ಸರಿ ಮಾತಾಡಿದೀನಿ ಕುತ್ಕೊಂಡು. ನೀನ್ ನನ್ಗೆ ಏನಂತ ಹೇಳಿದ್ಯಾ? ನೋಡು, ನನ್ಗೆ ಏನ್ ಲಾಸ್ ಆಗುತ್ತೆ ಅದನ್ ಬಿಡು, ಇನ್ ಮಿಕ್ಕಿದೇನೈತೆ ನಾನು ಫೈನಲ್ ಮಾಡ್ಕೊಂತ ಇವ್ರ ಮಾತ್ರ ನೀನ್ ಯಾಕೆ ಪದೇ ಕೇಳ್ತೀನಿ? ಅಲ್ಲ ಶೋ, ಇವತ್ತು 10 ಕೋಟಿ ಇರೋದು 14 ಕೋಟಿ ಆಗಿದೆ. ನಾನು ಕೋಟಿನೇ ಕೊಡ್ತೀನಿ ತಾಯಿ. ನಾನ್ ನಿಂಗೆ ಅದೇ ಅಂದಿರೋದು. 10 ಕೊಡೋದು, 4 ಅಲ್ಲಿ ವಹಿಸ್ಕೊಡೋದು, ಇನ್ ಮಿಕ್ಕಿದೇನಿದೆ ನಿನ್ ಕೊಡ್ತೀನಿ ಅಂತಾನೆ ನಾನ್ ನಿಂಗೆ ಹೇಳ್ತಾ ಇದ್ದೀನಿ. ನೀನ್ ಈ ಕೆಲ್ಸ ಮಾಡಿ ಮರ್ಯಾದೆ ಹೋಯ್ತು ಅಂದ್ರೆ ನಾನು ಒಬ್ಳೆ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ದೀವಾರಲ್ಲೂ ಕುತ್ಕೊಂಡು ಏನಂದೆ ಐಶು, ನಾನು ಒಬ್ಳೆ ಇಲ್ಲ ಐಶು, ನನ್ ಕೈ ಮೀರೋಗಿದೆ. ಈಗ ನೀನ್ 1 ನಿಮಿಷ 2 ದಿನಕ್ಕೋಸ್ಕರ ಯಾಕೆ ಇಷ್ಟು ಮುಂದುವರಿತಿದ್ಯಾ? ಇಬ್ರದು ಮರ್ಯಾದೆ
ನಂದ್ ಮರ್ಯಾದೆ ಹೋದ್ರೆ ನಾನು ಏನ್ ಮಾಡ್ಲಿ, ಎಲ್ಲಿಂದ ತಂದ್ಕೊಡ್ಲಿ? ಈಗ ಯಾರ ಹತ್ರನೋ ಕೈ ಕಲ್ ಧರ್ಮಂಗ್ ಹೇಳು, ಬೇವರ್ಸಿ ಅವನೇ ತಾನೇ ಸುರೇಶ್ ಅಣ್ಣ ನೇಮಲ್ಲಿ ಮಾತಾಡಿದ್ದು. ಕೊಡ್ತಾರೆ ನನ್ಗೆ ಇನ್ 2 ದಿನದಲ್ಲಿ ಇನ್ ಯಾರು ಕೊಡ್ತಾರೆ? ಅವ್ರ ಏನಾರು ನೋಡ್ಬಿಟ್ರೆ ನನ್ಗೆ ಎಲ್ಲೇ ದುಡ್ಡು ಕೊಡ್ತಾರೆ ಅವರು? ಕೈ ಕಾಲ್ ಕಟ್ಟಿ ಯಾರಿಗೋ ಹಿಂಸೆ ಮಾಡಿ ಮೀಡಿಯಾಗೆಲ್ಲ ನಾನು ಹೇಳಿಲ್ಲ ಕೇಳು, ಮೀಡಿಯಾಗೆಲ್ಲ ನಾನು ಹೇಳಿಲ್ಲ, ನಾನೇನು ಮಾಡಿಲ್ಲ. ಮಾಡ್ಸು ಪ್ಲೀಸ್. ನೀನ್ ಸ್ಟಾಪ್ ಮಾಡಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಹೇಳು? ನಾನು ಇವಾಗ ಮಾತಾಡಿ ಟ್ರೈ ಮಾಡ್ತೀನಿ, ಬಟ್ ದುಡ್ಡಂತೂ ಸ್ಟಾಪ್ ಮಾಡ್ಸು. ನಾನು ಇನ್ 2 ದಿನದಲ್ಲಿ ನಾನು ರೆಡಿ ಮಾಡ್ತಾ ಇದ್ದೀನಿ. ಇನ್ 2 ದಿನದಲ್ಲಿ ನಾನು ಏನಾದ್ರು ನಿನ್ನ ಹತ್ರ ಕುತ್ಕೊಂಡು ನಾನು ಇಷ್ಟ ಕೊಡ್ಬೇಕು ಅಂತ ಮಾತಾಡಿದ್ರೆ ನೀನ್ ತೀರ್ಮಾನ ತಗೊಳ್ಳೋದ್ರಲ್ಲಿ ಅರ್ಥ ಇರುತ್ತೆ. ನಾನೇ ಮಾತಾಡಿಲ್ಲ ಅಂದ್ಮೇಲೆ ನೀನ್ ಹೆಂಗೆ ತೀರ್ಮಾನ ತಗೋತಾ ಇದೀಯಾ? ನಾನ್ ತೀರ್ಮಾನ ನನ್ನ ಹತ್ರ ಆಗ್ತಾ ಇಲ್ಲ, ನನಗಿಲ್ಲ ಅಂದ್ರೆ ಅವ್ನ್ ಕೇಸ್ ಆಗ್ತಿದ್ದಲ್ಲ. ಮಾಡ್ತಿದೆ ಅಂತ ಹೇಳ್ಬಿಟ್ಟು ಬಂದಿದ್ದೇನಲ್ಲ ಮೊನ್ನೆನೂ. ಪ್ಲೀಸ್ ಸ್ಟಾಪ್ ಮಾಡ್ಸು. ಆಯ್ತು, ನಾನು ಮಾತಾಡ್ತೀನಿ. ಹಲೋ